10ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜೋ ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಪರೀಕ್ಷೆಗೆ ಬರಬಹುದಾದಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುವು, ಇಂಗ್ಲಿಷ್ ಎಸ್ಸೆ ಕುರಿತಂತೆ ಯಾವ ವಿಷಯದ ಮೇಲೆ ನಿಮಗೆ ಎಸ್ಸೆಗಳನ್ನು ಕೇಳಬಹುದು. ಎಜುಕೇಟಿಂಗ್ ಗರ್ಲ್ಸ್ ಎಂಪವರ್ಸ್ ವುಮನ್. ನೋಡಿ, ಗರ್ಲ್ಸ್ ಎಜುಕೇಷನ್, ವುಮನ್ ಸೆಕ್ಯೂರಿಟಿ, ಈ ಎಲ್ಲ ವಿಷಯಗಳ ಕುರಿತಂತೆ ನೀವು ಅಭ್ಯಾಸ ಮಾಡಬೇಕಾಗ್ತದೆ. ಇಲ್ಲಿ ಟೋಟಲ್ ಎಜುಕೇಷನ್ ಬಗ್ಗೆ, ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಬಗ್ಗೆ ನೀವು ತಿಳ್ಕೋಬೇಕು. ಅದರಲ್ಲಿ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ನಲ್ಲಿ ಗರ್ಲ್ಸ್ ಎಜುಕೇಷನ್ ಮತ್ತು ಗರ್ಲ್ ಸೇಫ್ಟಿ ಆರ್ ವುಮನ್ ಸೇಫ್ಟಿ, ವುಮನ್ಸ್ ಎಜುಕೇಷನ್, ಈಕ್ವಾಲಿಟಿ ಆಫ್ ಜೆಂಡರ್, ಇವೆಲ್ಲದರ ಬಗ್ಗೆ ನೀವು ಎಜುಕೇಷನ್ ಇನ್ ದ ಬ್ರಾಡ್ ಸೆನ್ಸ್, ಗರ್ಲ್ಸ್, ವುಮನ್ ಹೀಗೆ ಪ್ರಿಪೇರ್ ಆದರೆ ಒಂದು 3-4 ವಿಷಯಗಳ ಬಗ್ಗೆ ಪ್ರಿಪೇರ್ ಆದಂಗೆ ಆಗ್ತದೆ. ದ ಹೈ ಕಾಸ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗಿಂದ ನಾವು ಯಾವ ರೀತಿ ಬೆಲೆ ತರಬೇಕಾಗಿದೆ ಅನ್ನೋದು, ಎನ್ವಿರಾನ್ಮೆಂಟಲ್ ಹೆಜಾರ್ಡ್ಸ್ನಲ್ಲಿ ಕೂಡ ಯಾವ್ಯಾವ ರೀತಿ ಇದನ್ನಂತ ಟೋಟಲ್ ಎನ್ವಿರಾನ್ಮೆಂಟ್ ಬಗ್ಗೆ ನೀವು ಸಾಕಷ್ಟು ಓದ್ಕೊಂಡಿದ್ರೆ ಯಾವುದಾದ್ರೂ ಒಂದು ಪ್ರಬಂಧವನ್ನು ನಿಮ್ಗೆ ಬರೀಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಸೇವ್ ಫಾರೆಸ್ಟ್ ಸೇವ್ ಲೈಫ್, ಒಂದಕ್ಕೊಂದು ಲಿಂಕ್ ಇರ್ತವೆ. ಗ್ಲೋಬಲ್ ವಾರ್ಮಿಂಗ್ ಆಯಿತು, ಈ ಸೇವ್ ಫಾರೆಸ್ಟ್ ಸೇವ್ ಲೈಫ್ ಅನ್ನುವಲ್ಲಿ, ಇವೆಲ್ಲ ನಿಮ್ಮ ಹಿಂದಿನ ವರ್ಷಗಳಲ್ಲಿ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಏನು ಪೇಪರ್ಗಳಲ್ಲಿ ಕೇಳಿದಾರಲ್ಲ, ಆ ಪ್ರಬಂಧಗಳನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಪ್ರೊಟೆಕ್ಷನ್ ಆಫ್ ಎನ್ವಿರಾನ್ಮೆಂಟ್, ರೆಸ್ಪಾನ್ಸಿಬಿಲಿಟಿ ಆಫ್ ಸಿಟಿಜನ್ಸ್, ಟೋಟಲ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಬಗ್ಗೆ ನೀವು ಸಾಕಷ್ಟು ಓದ್ಕೋಬೇಕು. ಗ್ರೋತ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಇಂಡಿಯಾ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಕೇಳ್ಬೋದು. ಗ್ರೋತ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಇಂಡಿಯಾ ಅಂತ ಕೇಳ್ಬೋದು. ಗ್ರೋತ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟುಡೇ ಅಂತ ಕೇಳ್ಬೋದು. ಆ್ಯಂಡ್ ಯೂಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ರೋಲ್ ಆಫ್ ಸ್ಕೂಲ್ಸ್ ಇನ್ ಪ್ರಮೋಟಿಂಗ್ ನ್ಯಾಷನಲ್ ಇಂಟಿಗ್ರೇಷನ್, ಆ ರೋಲ್ ಆಫ್ ಯೂತ್ ಇನ್ ಪ್ರಮೋಟಿಂಗ್ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಕೇಳ್ಬೋದು. ಓನ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಕೇಳ್ಬೋದು. ಅಡ್ವರ್ಸ್ ಎಫೆಕ್ಟ್ ಆಫ್ ಮಾಸ್ ಮೀಡಿಯಾ ಆನ್ ಸ್ಟೂಡೆಂಟ್ಸ್. ನೋಡಿ, ಮಾಸ್ ಮೀಡಿಯಾ ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಎಸ್ಸೆ. ಟೋಟಲ್ ರೋಲ್ ಆಫ್ ಮಾಸ್ ಮೀಡಿಯಾ ಇನ್ ಡೆಮೋಕ್ರಸಿ ಅಂತ ಕೇಳ್ಬೋದು. ರೋಲ್ ಆಫ್ ಮಾಸ್ ಮೀಡಿಯಾ ಇನ್ ದ ಡೆವಲಪ್ಮೆಂಟ್ ಆಫ್ ಕಂಟ್ರಿ ಅಂತ ಕೇಳ್ಬೋದು. ಅಡ್ವರ್ಸ್ ಎಫೆಕ್ಟ್ ಆಫ್ ಮಾಸ್ ಮೀಡಿಯಾ ಆನ್ ಸ್ಟೂಡೆಂಟ್ಸ್ ಅಂತ ಕೇಳ್ಬೋದು. ಅಡ್ವರ್ಸ್ ಎಫೆಕ್ಟ್ ಆಫ್ ಮಾಸ್ ಮೀಡಿಯಾ ಆನ್ ಕಮ್ಯುನಿಟಿ ಅಂತ ಕೇಳ್ಬೋದು. ಆರ್ಗನ್ ಡೊನೇಷನ್ ಸರ್ವಿಂಗ್ ಹ್ಯುಮ್ಯಾನಿಟಿ. ನೋಡಿ, ಆರ್ಗನ್ ಡೊನೇಷನ್ ಕೂಡ ಅದ್ರ ಬಗ್ಗೆಯೂ ಇತ್ತೀಚೆಗೆ ಬಹಳಷ್ಟು ಇದು ಬರ್ತಾ ಇದೆ. ಇದನ್ನು ಕೂಡ ನಿಮ್ಮ ಹಿಂದಿನ ವರ್ಷಗಳಲ್ಲಿ ಕೇಳಿದ್ದಾರೆ. ಇಂಪಾರ್ಟೆನ್ಸ್ ಆಫ್ ಆಕ್ಟಿವ್ ಆ್ಯಂಡ್ ರೆಸ್ಪಾನ್ಸಿಬಲ್ ಮಾಸ್ ಮೀಡಿಯಾ, ಈಗಾಗಲೇ ನಾನು ಹೇಳಿದೆ, ಈ ಕುರಿತು ಕೂಡ ಒಮ್ಮೆ ಕೇಳಿದ್ದಾರೆ. ನೋಡಿ, ಪೊಲ್ಯೂಷನ್ಸ್ ಆ್ಯಂಡ್ ಪ್ರೊಟೆಕ್ಷನ್ಸ್, ಟೋಟಲ್ ಆಗಿ ಪೊಲ್ಯೂಷನ್ ಬಗ್ಗೆ ನೀವು ಸಾಕಷ್ಟು ಓದ್ಕೊಂಡಿರಬೇಕು. ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ ಸಪ್ರೇಟ್ ಆಗಿ ಕೇಳ್ಬೋದು. ಪ್ರಾಬ್ಲಮ್ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಇದಂತೂ ಸಾಕಷ್ಟು ಬಾರಿ ಕೇಳಿದ್ದಾರೆ. ಕನ್ಸರ್ವೇಷನ್ ಆಫ್ ವಾಟರ್ ರಿಸೋರ್ಸಸ್, ದ ನೀಡ್ ಆಫ್ ದ ಅವರ್, ನೋಡಿ ಇದನ್ನು ಕೂಡ ಕೇಳಿದ್ದಾರೆ. ಇಂಪಾರ್ಟೆನ್ಸ್ ಆಫ್ ಕಂಪ್ಯೂಟರ್ಸ್ ಇನ್ ಎಜುಕೇಷನ್, ನೋಡಿ ಇಂಪಾರ್ಟೆನ್ಸ್ ಆಫ್ ಕಂಪ್ಯೂಟರ್ಸ್ ಇನ್ ಎಜುಕೇಷನ್, ರೋಲ್ ಆಫ್ ಕಂಪ್ಯೂಟರ್ಸ್ ಇನ್ ಎಜುಕೇಷನ್, ಯೂಸ್ ಆಫ್ ಕಂಪ್ಯೂಟರ್ಸ್ ಟುಡೇ, ಹೀಗೆಲ್ಲ ಕೇಳ್ಬೋದು. ದ ಸೇಫ್ಟಿ ಆಫ್ ವುಮನ್ ಗರ್ಲ್ಸ್ ಇನ್ ಇಂಡಿಯಾ ಎಟ್ ಸ್ಟೇಕ್ ಟುಡೇ, ಈಗ ಹೇಳಿದೆ ನಾನು ಈ ವುಮನ್ಸ್ ಎಜುಕೇಷನ್ ಬಗ್ಗೆ ಹೇಳುವಾಗ. ದ ಸೇಫ್ಟಿ ಆಫ್ ವುಮನ್ ಆರ್ ಗರ್ಲ್ಸ್ ಇನ್ ಇಂಡಿಯಾ ಎಟ್ ಸ್ಟೇಕ್ ಟುಡೇ ಅಂತಲೂ ಕೇಳಿದ್ದಾರೆ. ನೋಡಿ, ಎ ವಿಸಿಟ್ ಟು ಹಿಸ್ಟಾರಿಕಲ್ ಪ್ಲೇಸ್, ಸಪ್ರೇಟಾಗಿ ಈ ರೀತಿಯ ಪ್ರಬಂಧಗಳನ್ನು ಕೂಡ ಕೇಳ್ಬೋದು. ಈ ಟೂರ್ ಬಗ್ಗೆ ಸಂಬಂಧಿಸಿದಂಥ ಪ್ರಬಂಧಗಳು. ಎ ವಿಸಿಟ್ ಟು ಹಿಸ್ಟಾರಿಕಲ್ ಪ್ಲೇಸ್. ವಿಲೇಜಸ್ ಆಫ್ ಇಂಡಿಯಾ, ಗ್ರಾಮ್ ಸ್ವರಾಜ್ ಆರ್ ಇಂಪಾರ್ಟೆನ್ಸ್ ಆಫ್ ವಿಲೇಜ್ ಡೆವಲಪ್ಮೆಂಟ್, ಕಾಂಟ್ರಿಬ್ಯೂಟಿಂಗ್ ಟು ಡೆವಲಪ್ಮೆಂಟ್ ಆಫ್ ನೇಷನ್ ಇತ್ಯಾದಿ ಕೇಳಬಹುದು. ಬ್ಯಾನ್ ಪ್ಲಾಸ್ಟಿಕ್ಸ್ ಟು ಸೇವ್ ದ ಎನ್ವಿರಾನ್ಮೆಂಟ್, ನೋಡಿ ಮತ್ತೆ ಎನ್ವಿರಾನ್ಮೆಂಟ್ ಬಗ್ಗೆ ಬಂತು. ಅಲ್ಲಿ ಪ್ಲಾಸ್ಟಿಕ್ನಿಂದ ಏನೇನು ಹಾನಿ ಆಗ್ತಾ ಇದೆ ಟೋಟಲ್ ಆಗಿ ಅನ್ನೋದು ನೀವು ಎನ್ವಿರಾನ್ಮೆಂಟ್ ಬಗ್ಗೆ ಟೋಟಲ್ ಆಗಿ ಓದ್ಕೊಂಡ್ರೆ ಪ್ರಬಂಧಕ್ಕೆ ಬಹಳ ಹೆಲ್ಪ್ ಆಗ್ತದೆ. ಫೈಟ್ ಅಗೇನ್ಸ್ಟ್ ಕರಪ್ಷನ್, ನೋಡಿ ಇದೊಂದು ಓಲ್ಡ್ ಇದನ್ನು ಕೂಡ ಕೇಳಿದ್ದಾರೆ. ಫೈಟ್ ಅಗೇನ್ಸ್ಟ್ ಕರಪ್ಷನ್, ಮೊನ್ನೆ ನೀವು ಪೇಪರ್ನಲ್ಲಿ ಓದಿರಬೇಕು, ಸಾಕಷ್ಟು ಕರಪ್ಟ್ ಆಫೀಸರ್ಸನ್ನು ಹಿಡಿದಿದ್ದಾರೆ. ಸ್ಮಾರ್ಟ್ಫೋನ್ ಬೂನ್ ಆರ್ ಬೇನ್, ನೋಡಿ ಸ್ಮಾರ್ಟ್ಫೋನ್ ಬಗ್ಗೆ ಬಳಕೆ ಇದೆ, ಇದರಿಂದ ಏನು ನಮಗೆ ಲಾಭ ಇದೆ, ಏನು ಅದರಿಂದ ತೊಂದರೆ ಇದೆ, ಹಾನಿ ಇದೆ ಅನ್ನೋದನ್ನು. ಅಥವಾ ಹೈಟೆಕ್ ಡಿವೈಸಸ್, ಯೂಸ್ ಆಫ್ ಹೈಟೆಕ್ ಡಿವೈಸಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಕಂಟ್ರಿ ಆರ್ ಹೈಟೆಕ್ ಡಿವೈಸಸ್ ಬೂನ್ ಆರ್ ಬೇನ್, ಹೀಗೆಲ್ಲ ಕೇಳ್ಬೋದು. ಕ್ಲೀನ್ ಇಂಡಿಯಾ ಮಿಷನ್ ಆರ್ ಸ್ವಚ್ಛ ಭಾರತ ಅಭಿಯಾನ್, ಈಗ ನೋಡಿ ಗೌರ್ಮೆಂಟ್ನವರು ಅನೇಕ ಒಂದು ಸ್ಕೀಮ್ಗಳನ್ನು, ಅಭಿಯಾನಗಳನ್ನು ಹಮ್ಮಿಕೊಂಡಿರ್ತಾರೆ, ಅದ್ರ ಬಗ್ಗೆ ಕೂಡ ಕೇಳ್ಬೋದು. ಈಗ ಹಳೆ ಮಿಡ್ ಡೇ ಮೀಲ್, ಕ್ಷೀರ ಭಾಗ್ಯ ಯೋಜನಾ ಅವನ್ನೆಲ್ಲ ಕೇಳಿದ್ರು ಹಿಂದೆ. ಈಗ ಕ್ಲೀನ್ ಇಂಡಿಯಾ ಮಿಷನ್ ಸ್ವಲ್ಪ ಚಾಲ್ತಿಯಲ್ಲಿರೋದ್ರಿಂದ ಅದರ ಬಗ್ಗೆ ಕೇಳ್ಬೋದು. ಇನ್ನು ರೈಟ್ ಟು ಎಜುಕೇಷನ್, ಕ್ಷೀರ ಭಾಗ್ಯ ಯೋಜನೆ ಆಯಿತು. ರೋಲ್ ಆಫ್ ನ್ಯೂಸ್ ಪೇಪರ್ ಇನ್ ಡೆಮೋಕ್ರಸಿ,
ರಿಗಾರ್ಡಿಂಗ್ ಮಾಸ್ ಮೀಡಿಯಾ ಅಥವಾ ರೋಲ್ ಆಫ್ ಎಲೆಕ್ಟ್ರಾನಿಕ್ ಮೀಡಿಯಾ ಹೀಗೆಲ್ಲ ಕೇಳ್ಬೋದು. ಹೀಗೆ ಈ ಕೆಲವು ನಾನು ಹೇಳಿದಂತೆ ಈ 20 ಪ್ರಬಂಧಗಳ ಬಗ್ಗೆ ನೀವು ತಯಾರಾದರೆ ನಿಮಗೆ ಯಾವುದೋ ಒಂದು ಪ್ರಬಂಧವನ್ನು ಕ್ಲಿಯರಾಗಿ ಬರೀಲಿಕ್ಕೆ ಎಕ್ಸಾಮ್ನಲ್ಲಿ ಖಂಡಿತ ಸಾಧ್ಯವಾಗ್ತದೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.